ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಮಲ್ನಾಡ್ ಹುಡುಗಿ ರಮ್ಯಾ. ಸೊ ನಾನಿವತ್ತು ಬಂದಿದ್ದೀನಿ ಕಲರವ ಬ್ಯಾಕ್ವುಡ್ಸ್ ಸ್ಟೇಗೆ. ಇದು ಸಾಗರ ಸುತ್ತಮುತ್ತ ಇರೋದು. ಈ ಥರ ಒಂದು ಸ್ಟೇ ಸಾಗರ ಸುತ್ತಮುತ್ತದಲ್ಲಿ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಸೊ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ. ನೀವೇನಾದರೂ ನಿಮ್ಮ ನೆಕ್ಸ್ಟ್ ಮಲೆನಾಡು ಅಥವಾ ಶಿವಮೊಗ್ಗ ಸಾಗರ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಸ್ಟೇನ ಚೂಸ್ ಮಾಡ್ಬೋದು. ಯಾಕೆ ಅಂತಲೂ ಹೇಳ್ತೀನಿ. ನೋಡ್ತಾ ಇರ್ಬೋದು, ಫುಲ್ ನೇಚರ್ ಮಧ್ಯ ಇದೆ ಈ ಸ್ಟೇ. ಹಾಗೆ ಇವಾಗ ಮಳೆ ಬರ್ತಾ ಇದೆ. ಈ ಫೀಲಿಂಗ್ ಮಾತ್ರ ವಾವ್ ಅಂತ ಹೇಳ್ಬೋದು. ಸೊ ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ ಅಷ್ಟೇ. ಈಗ ಒಳಗಡೆ ಹೋಗಿ ತೋರಿಸ್ತೀನಿ, ಬನ್ನಿ. ಇಲ್ಲಿ ಒಂದು ಜೀಪ್ ನಿಲ್ಲಿಸಿದ್ದಾರೆ, ಬನ್ನಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಾಡಿರೋದು ಇವರೇ ಡೆಕೋರೇಷನ್ನು. ಬನ್ನಿ. ಸೊ ನೋಡ್ತಾ ಇರ್ಬೋದು, ಡೋರ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ವಾವ್, ನೋಡಿ ನಿಮಗೆ ಹೊರಗಡೆಯಿಂದ ಫುಲ್ ಒಂಥರ ಹಳ್ಳಿ ಥೀಮಲ್ಲಿದೆ, ಬಟ್ ಒಳಗಡೆ ಬಂದರೆ ಎಷ್ಟು ಫುಲ್ ಒಂಥರ ಲಕ್ಸುರಿಯಸ್ ಆಗಿದೆ, ಕಂಫರ್ಟೇಬಲ್ ಆಗಿದೆ, ಎಲ್ಲನೂ ಇದೆ ಅನಿಸ್ತಾ ಇದೆ. ಬನ್ನಿ ಫಸ್ಟ್ ಕಿಚನಿಗೆ ಹೋಗೋಣ. ಕಿಚನ್ನಲ್ಲಿ ನೋಡ್ಬೋದು, ಫಸ್ಟು ಇಲ್ಲಿ ಬುಕ್ ಶೆಲ್ಫ್ ಇಟ್ಟಿದ್ದಾರೆ. ಓಕೆ, ಸ್ವಿಚ್ ಆನ್ ದ ಲೈಟ್ಸ್. ಓಕೆ, ಇಲ್ಲಿ ಸಿಂಕ್ ಇದೆ. ಆ್ಯಂಡ್ ಡೋಂಟ್ ಮೈಂಡ್, ಇದು ನಾನೇ ತಿಂದು ಇಟ್ಟಿರೋ ಅಂಥ ಪ್ಲೇಟು. ಹಾಗೆ ನೀವೇನಾದರೂ ಕುಕ್ ಮಾಡ್ಕೊಂಡ್ರೆ ಇಲ್ಲೆಲ್ಲದೂ ಇದೆ ಅಂತ ಅಂದರು. ಸೊ ಚೆಕ್ ಮಾಡೋಣ ಏನೇನಿದೆ ಅಂತ. ಓ ಮೈ ಗಾಡ್, ಪ್ಲೇಟ್ಸು, ಅಡುಗೆಗೆ ಏನೇನು ಬೇಕು ಎಲ್ಲದೂ ಇದೆ. ಓಕೆ, ಇಲ್ಲಿ ನೋಡ್ಬೋದು, ಫ್ರಿಜ್ ಕೂಡ ಇದೆ. ಓ ನೈಸ್. ನೀವಿಲ್ಲಿ ಸ್ಟೇಕೇಶನ್ ಮಾಡ್ಬೋದು. ವಾವ್, ಅವನ್ ಇದೆ, ಗ್ಲಾಸಸ್ ಇದೆ, ಮಿಕ್ಸರು, ವಿಸ್ಕರು. ಓ ಮೈ ಗಾಡ್. ಆ್ಯಂಡ್ ಆಲ್ಸೋ ನನಗೆ ಈ ಕಪ್ಸ್ ತುಂಬ ಇಷ್ಟ ಆಯಿತು. ಮೈಸೂರು ಅಂತ ಇದೆ, ಚೆನ್ನಾಗಿದೆ ಅಲ್ವಾ? ಮಳೆ ಜೋರಾಗಿ ಬರ್ತಾ ಇದೆ. ಅಡುಗೆ ಮಾಡೋಕ್ಕೆ ಏನೇನು ಬೇಕು ಪ್ರತಿಯೊಂದು ಕೂಡ ಇದೆ ಇಲ್ಲಿ. ಓಕೆ, ಸೊ ನೋಡಿದ್ರಲ್ಲ, ಫುಲ್ ಕಿಚನ್ ಸಕ್ಕತ್ತಾಗಿದೆ. ಇಲ್ಲಿ ಟೇಬಲ್ ಕೂಡ ಇದೆ, ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಇದು ಆ್ಯಕ್ಚುಲಿ ಒಂದು Airbnb. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಿದೆ ಅಂತ. ಸೊ ಇಲ್ಲಿ ದೊಡ್ಡದು ಒಂದು ಗಣೇಶದು ಫೋಟೋ ಫ್ರೇಮ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಈ ಏರಿಯಾ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಫುಲ್ ನೀಟಾಗಿ ನೋಡಿ. ಅಲ್ಲಿ ಸ್ಟೆಪ್ಸ್ ಇದೆ, ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ನಾನು. ಮತ್ತು ಅಲ್ಲಿ ನೋಡ್ಬೋದು, ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ನೀವು. ಅಲ್ಲಿ ನಮಗೆ ಆ್ಯಕ್ಚುಲಿ ತಿಂಡಿ ಇಟ್ಟಿದ್ರು, ತಿಂಡಿ ತಿಂದ್ವಿ ನಾವಲ್ಲಿ. ಹಾಗೆ ಆ ಕಡೆ ನೋಡ್ಬೋದು, ಫುಲ್ ಎಲ್ಲ ಗ್ಲಾಸ್ ಡೋರ್ಸ್ ಇದೆ. ಸೊ ನೀವು ಇಲ್ಲಿ ಜೋರಾಗಿ ಮಳೆ ಬಂದರೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಸಖತ್ತಾಗಿರುತ್ತೆ. ಸೊ ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟು ನಾವು ಈ ಬೆಡ್ರೂಮ್ಗೆ ಹೋಗೋಣ, ಬನ್ನಿ. ಹಾಗೆ ನನ್ನ ಕೈಯಲ್ಲಿ ಕಲರವ ಹೌಸ್ದು ರೂಲ್ಸ್ ಮತ್ತು ಗೆಸ್ಟ್ ಇನ್ಫಾರ್ಮೇಷನ್ ಇದೆ. ಇದನ್ನು ಕೂಡ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಲೈಟ್ಸ್ ಹಾಕೋಣ, ಲೈಟ್ಸ್ ಹಾಕ್ತೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಕುತ್ಕೊಂಡು ಬುಕ್ ಓದೋಕ್ಕೆ ಚೆನ್ನಾಗಿದೆ. ಬುಕ್ ಕೂಡ ಇಲ್ಲೇ ಇದೆ, ಚೆನ್ನಾಗಿದೆ ಅಲ್ವಾ? ಕಂಫರ್ಟೇಬಲ್ ಆಗಿರೋ ಬೆಡ್ ಇದೆ. ಆಮೇಲೆ ನೀವು ಇನ್ ಕೇಸ್ ಏನಾದರೂ ಬುಕ್ ಓದಬೇಕಂದ್ರೆ, ವರ್ಕ್ ಮಾಡಬೇಕಂದ್ರೆ ಚೇರು, ಟೇಬಲ್ ಕೂಡ ಇದೆ. ಬೆಡ್ಡು ಕೂಡ ಫುಲ್ ಸಾಫ್ಟಾಗಿದೆ. ನಾನು ಅವಾಗ ಆ್ಯಕ್ಚುಲಿ ಕುತ್ಕೊಂಡಿದ್ದೆ. ಓಕೆ, ಈ ಕಡೆ ಬನ್ನಿ. ಇದು ವಾಶ್ರೂಮ್ ಇದೆ, ಯುಟಿಲಿಟಿ ಏರಿಯಾ ಕೂಡ ಇದೆ. ಇಲ್ಲಿ ಬಟ್ಟೆ ಎಲ್ಲ ಹೊಂದ್ಕೊಂಡಿದ್ದು ನೈಸ್. ಇಲ್ಲಿ ರ್ಯಾಕ್ಸ್ ಇದೆ. ವಾವ್, ಎಷ್ಟು ಚೆನ್ನಾಗಿರೋ ಮಿರರ್ ಇದೆ ಇಲ್ಲಿ. ಫುಲ್ ರೆಡಿಯಾಗಿ ನೀವು ಫಿಟ್ ಚೆಕ್ ಮಾಡೋಕ್ಕೆ ಸಖತ್ತಾಗಿದೆ. ಬನ್ನಿ, ಇಲ್ಲಿ ಏನಿದೆ ನೋಡಿ. ಓ ಮೈ ಗಾಡ್, ಇದೇನು ಬಾತ್ರೂಮಾ? ದೊಡ್ಡ ರೂಮೇ ಥರನೇ ಇದೆ. ಕೆಲವೊಬ್ರು ಇದ್ದ ಸಣ್ಣ ಜಾಗದಲ್ಲಿ ರೂಮ್ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಫೋಟೋ. ಸೊ ಅದು ಫಸ್ಟ್ ಬೆಡ್ರೂಮ್ ನೋಡಿದ್ವಿ. ಈಗ ನಾವು ಸೆಕೆಂಡ್ ಒಂದು ಹೋಗ್ತಾ ಇದ್ವಿ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ವಿಂಡೋಸ್ ಇದೆ, ಲೈಕ್ ನೋಡ್ಬೋದು. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಇಲ್ಲಿ ತೆಕ್ಕೊಂಡ್ರೆ. ಆ್ಯಂಡ್ ಆಲ್ಸೋ ಮಸ್ಕಿಟೋ ನೆಟ್ ಕೂಡ ಇದೆ. ನಿಮಗೆ ಸಂಜೆ ಸೊಳ್ಳೆ ಬರೋ ಥರ ಅನಿಸಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಪ್ಲ್ಯಾಂಟ್ಸ್ ಇದೆ, ಲೈವ್ ಪ್ಲ್ಯಾಂಟ್ಸ್.
ಹಾಗೆ ಇಲ್ಲಿ ಕೂಡ ಇದಿದೆ, ಸ್ಟಡಿ ಲ್ಯಾಂಪ್ ಮತ್ತು ಚೇರ್. ಇಲ್ಲಿ ನೋಡೋಣ. ಓಕೆ, ಇಲ್ಲೂ ಕೂಡ ಸೇಮ್ ಒಂದು ಉದ್ದದ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ, ಸ್ಲಿಪ್ಪರ್ಸ್ ಇಟ್ಕೊಳ್ಳೋಕ್ಕಿದೆ. ಈ ವಾಶ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ನೋಡ್ಬೋದು. ಇದು ಸೆಕೆಂಡ್ ಬೆಡ್ರೂಮ್. ಈಗ ಥರ್ಡ್ ಬೆಡ್ರೂಮಿಗೆ ಹೋಗೋಣ. ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬನ್ನಿ. ಏನೇ ಹೇಳಿ, ಈ ಲಿವಿಂಗ್ ಏರಿಯಾ ಮಾತ್ರ ಸೂಪರ್ ಆಗಿದೆ. ಸೊ ಇದು ಥರ್ಡ್ ಒನ್. ಓಕೆ, ವಾವ್. ಈ ರೂಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಬೆಳಕು. ಲೈಟ್ಸ್ ಆನ್ ಮಾಡಿಲ್ಲ, ನೋಡ್ಬೋದು. ವಿತೌಟ್ ಲೈಟ್ಸ್ ಇಷ್ಟು ಬೆಳಕಿದೆ. ಇಲ್ಲಿ ಕೂಡ ವಿಂಡೋ ಇದೆ. ವಾವ್, ನೋಡಿ ಫುಲ್ ನೇಚರ್. ನೈಸ್. ಇಲ್ಲಿ ಒಂದು ಮೆಟ್ಲು ಥರ ಇದೆ, ಇಲ್ಲಿ ಹೋಗ್ಬಿಟ್ಟು ಇನ್ ಕೇಸ್ ನಿಮ್ದು ಫ್ರೆಂಡ್ಸು ಏನಾದರೂ ಜಾಸ್ತಿ ಇದ್ದಾರೆ, ನೀವು ತುಂಬ ದೊಡ್ಡ ಗ್ರೂಪ್ ಬರ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಬೆಡ್ಸ್ ಕೂಡ ಇದೆ. ಸೊ 2 ಬೆಡ್ಸ್ ಇದೆ ಮತ್ತು ಸ್ಟೋರೇಜ್ ಸ್ಪೇಸ್ ಇದೆ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಮಲ್ನಾಡು ಕಡೆ ಇದನ್ನು ನಾವು ಮೆತ್ತು ಅಂತೀವಿ, ಲೈಕ್ ಏಣಿ ಮೇಲ್ಗಡೆ ಹೋಗೋದು. ಸೊ ಅದೇ ಥರ ಇದೆ ಇದು. ಅಲ್ಲಿ ಕೂಡ ಮಲ್ಕೊಬೋದು. ಹಾಗೆ ಇಲ್ಲಿ ಬಂದರೆ ವಾವ್, ಇಲ್ಲೂ ಅಷ್ಟೇ ಸ್ಟೋರೇಜ್ ಏರಿಯಾ ಇದೆ. ವಾಶ್ರೂಮ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಕ್ಯೂಟ್ ಆಗಿದೆ. ಓಕೆ, ಸೊ ಇಷ್ಟೇ ಅಲ್ಲ ನೋಡಿ, ಈ ಬೆಡ್ರೂಮ್ ಎಷ್ಟು ದೊಡ್ಡದಿದೆ, ವಾಶ್ರೂಮ್ ಎಷ್ಟು ದೊಡ್ಡದಿದೆ, ಮತ್ತು ಮೇಲ್ಗಡೆ ಒಂದು ಅಲ್ಲಿ ಕೂಡ ನಾವು ಮಲ್ಕೊಬೋದು. ಹಾಗೆ ಇಲ್ಲಿ ಬಂದರೆ ನೀವು ನಾನು ಆವಾಗಲೇ ತೋರಿಸ್ದಂಗೆ ಇಲ್ಲಿ ಡೈನಿಂಗ್ ಏರಿಯಾದಿದೆ, ಡೈನಿಂಗ್ ಟೇಬಲ್ ಇದೆ. ನೀವು ಎಷ್ಟೇ ಜನ ಬಂದ್ರೂ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಸಕ್ಕತ್ತಾಗಿದೆ ಅಲ್ವಾ? ಓಕೆ, ಇನ್ನು ಅಲ್ಲೊಂದು ತೋರಿಸ್ಲಿಕ್ಕಿದೆ ನಿಮಗೆ, ಅಲ್ಲಿ ಹೋಗೋಣ ಬನ್ನಿ. 1 2 3 ಬೆಡ್ರೂಮ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮೇಲ್ಗಡೆ ಹೋಗೋದು. ಈ ದೊಡ್ಡದೊಂದು ಟಿವಿ ಮಾನಿಟರ್ ಇದೆ. ನೀವೇನಾದರೂ ಮೂವಿ ನೋಡ್ತೀರಿ ಅಂದರೆ ಬೀನ್ ಬ್ಯಾಂಕ್ಸ್ ಕೂಡ ಇದೆ. ವಾವ್, ನೋಡಿ ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಅಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲಿ ಕುತ್ಕೊಂಡು ಆಟ ಆಡ್ಬೋದು ಈ ಏರಿಯಾದಲ್ಲಿ. ಇಲ್ಲೆಲ್ಲ ಲೈಟ್ಸ್ ಕೂಡ ಇದೆ, ನಾನು ಹಾಕಿಲ್ಲ, ಇದು ವೈಫೈ ಕನೆಕ್ಷನ್ ಅನಿಸುತ್ತೆ. ಸೂಪರ್ಬ್ ಆಗಿದೆ ಈ ಪ್ರಾಪರ್ಟಿ. ಸುಮ್ಮನೆ ಈ ಕ್ಯಾಮ್ರಾನ ನೀವು ಆ ಕಡೆ ತಿರುಗಿಸಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಈ ಸ್ಟೇನ ಬುಕ್ ಮಾಡ್ಕೋಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಈ ನಂಬರ್ಗೆ ನೀವು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಬೇಸಿಕಲಿ ಇದು ತುಂಬ ಇಷ್ಟ ಆಯಿತು, ಈ ಮನೆ ಆಗಿರ್ಬೋದು, ಹೊರಗಡೆ ನೇಚರ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಇದರ ಕಂಪ್ಲೀಟ್ ವಿಡಿಯೋ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕ್ತಾ ಇರೋದು. ಸೊ ನೀವೇನಾದರೂ ಈ ಸ್ಟೇನ ಬುಕ್ ಮಾಡ್ಕೋಬೇಕಂತ ಇದ್ದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಒಂದು ಫುಲ್ ಐಡಿಯಾ ಬರುತ್ತೆ ಹೇಗಿದೆ ಸ್ಟೇ, ಸುತ್ತಮುತ್ತ ಹೇಗಿದೆ ಅಂತ. ಹಾಗೆ ಒಂದು ಫಾಲ್ಸ್ ಕೂಡ ಇದೆ ಇದರ ಹತ್ರನೇ. ಈ ಪ್ರಾಪರ್ಟಿ ಒಳಗಡೆನೇ ಇರೋದು ಒಂದು ಫಾಲ್ಸ್. ಸೊ ಆ ಫಾಲ್ಸ್ನ ಕೂಡ ನೀವು ಹೋಗಿ ವಿಸಿಟ್ ಮಾಡ್ಬೋದು. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಅಡ್ವೈಸ್ ಏನಂದರೆ, ಈ ಪ್ರಾಪರ್ಟಿ ಇಷ್ಟು ಚೆನ್ನಾಗಿರೋ ಒಂದು ಪ್ರಾಪರ್ಟಿಗೆ ನೀವು ಬಂದರೆ ಒಂದಿನ ಲೈಕ್ ಸ್ಟೇಕೇಶನ್ ಥರ ಮಾಡಿ, ಲೈಕ್ ಎಲ್ಲೋ ಹೊರಗಡೆ ಪ್ಲೇಸಸ್ಗೆ ಹೋಗದೆ ಒಂದು ಸ್ವಲ್ಪ ಇಲ್ಲೂ ಟೈಮ್ ಸ್ಪೆಂಡ್ ಮಾಡಿ ಇದು ಸ್ಟೇನ ಬುಕ್ ಮಾಡ್ಕೋಬೇಕಂತ ಇದ್ದರೆ ಖಂಡಿತ ನಾನು ಕೊಡ್ತಾ ಇರೋ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ, ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಏನಂದರೆ ಇಲ್ಲಿ ನಿಮಗೆ ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ರಾಪರ್ ಮಲ್ನಾಡು ಊಟ ಅಂದರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚ್, ಡಿನ್ನರ್ 3 ಹೊತ್ತೂ ಲೈಕ್ ನಿಮಗೆ ಇಲ್ಲೇ ನಿಯರ್ ಬೈ ಅವ್ರ ಮನೆಯಿಂದನೇ ಕುಕ್ ಮಾಡಿ ನಿಮಗೆ ಕೊಡುವಂಥದ್ದು ಫುಡ್ನ. ಸೊ ಇದು ಬೆಸ್ಟ್ ಆಪ್ಷನ್. ನೀವೇನಾದ್ರು ನಮ್ಮೂರು ಸಾಗರ ಹತ್ತಿರ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ
ಗೋಕರ್ಣ ಹೋಗಿ ಅಥವಾ ಸಾಗರ ಕಡೆ ಬರ್ತಾ ಇದ್ದೀರಾ, ಇಲ್ಲ ಸಿಗಂದೂರಿಗೆ ಹೋಗಬೇಕು, ಜೋಗ್ ಫಾಲ್ಸಿಗೆ ಹೋಗಬೇಕು, ತುಂಬಾ ಪ್ಲೇಸಸ್ ಇದೆ ನಮ್ಮೂರು ಸುತ್ತಮುತ್ತ. ಸೊ ಅದೆಲ್ಲ ಪ್ಲೇಸಸ್ಸಿಗೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಸ್ಟೇನ ವಿಸಿಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಬೆಂಗಳೂರು ಅಥವಾ ಬೇರೆ ಊರು ಯಾರ್ಯಾರು ನಮ್ಮೂರ ಕಡೆ ಬರಬೇಕಂತ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.